ಇನ್ನಿ ಬಜೆಟ್ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಬಜೆಟ್ ಸೆಷನ್ಗಿಂತ ಮೊದಲು ಸಾಮಾನ್ಯವಾಗಿ ರಾಜ್ಯಪಾಲರು ಅಥವಾ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಆ ಭಾಷಣದ ಮೇಲೆ ಚರ್ಚೆ ಆಗ್ತದೆ. ಅದರೊಳಗೆ ಭಾಳಷ್ಟು ಪೊಲಿಟಿಕಲ್ ಪಾಯಿಂಟ್ ಬರ್ತಾವಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬಜೆಟ್ದಾಗ ಇಷ್ಟು ಪಾಲಿಟಿಕ್ಸ್ ನಾನು ನೋಡಿಲ್ಲ. ಅಂದ್ರೆ ಬರೀ ಕೇಂದ್ರಕ್ಕೆ ಬೈಯೋದ ಬಜೆಟ್ ಅಂತ ತಿಳ್ಕೊಂಡ್ಬಿಟ್ರೆ ಅವರು ಕೇಂದ್ರವನ್ನು ಯಾಕಂದ್ರೆ ಕುಣಿಲಿಕ್ಕೆ ಬರಲಾರ್ದವ ನೆಲ ಡೊಂಕ್ ಅಂತ ಹೇಳಿ ನಮ್ಮ ಕೇಂದ್ರದಲ್ಲಿ ಹಂಗದ. ಕೇಂದ್ರದ GDP ಎಷ್ಟು ಜಾಸ್ತಿ ಆಗಿದೆ, ಕೇಂದ್ರದ ಬಜೆಟಿನ ನಂತರ ಕೋವಿಡ್ನ ನಂತರ ರಾಜ್ಯ ಸರ್ಕಾರಗಳಿಗೆ ಬಡ್ಡಿ ರಹಿತ ಸಾಲ ನಾವೆಷ್ಟು ಕೊಟ್ಟಿವಿ. ಇಲ್ಲೂ ಸಹಿತ 11,000 ಕೋಟಿ ರೂಪಾಯಿ ಏನು ಈ ಸರ್ತೆ ಓವರಾಲ್ ಸಾಲದೊಳಗದ. ಅದರೊಳಗೆ ನಾವು ಬಡ್ಡಿ ರಹಿತ ಸಾಲ ಕೊಟ್ಟಿವಿ ಇಡೀ ದೇಶಾದ್ಯಂತ. ಅದೆಲ್ಲ ಸೇರೋದು ಕೇಂದ್ರದ ಸಾಲ ಇರೋದು. ಜಾಗತಿಕ ಮತ್ತು ನಮ್ಮ GDP ಎಷ್ಟಾಗಿದೆ ಈಗ. ಇವ್ರ ಕಾಲದಾಗ 16-17 ಲಕ್ಷ 18 ಲಕ್ಷ 20 ಲಕ್ಷ ಇದ್ದಿದ್ದು ಬಜೆಟ್ ಇವತ್ತು ಸಮೀಪ 50 ಲಕ್ಷಕ್ಕೆ ಬರ್ತಾ ಇದೆ. 50 ಲಕ್ಷ ಕೋಟಿ. ಮತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದ. ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಆ್ಯಂಡ್ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ 3rd ಲಾರ್ಜೆಸ್ಟ್ ಎಕಾನಮಿ. FDI ಜಾಸ್ತಿ ಆಗ್ಯದ. ಆನಂತರ ಕಂಟಿನ್ಯೂಸ್ಲಿ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಿದ. ಡಿಫೆನ್ಸ್ದೊಳಗೆ ಆಲ್ಮೋಸ್ಟ್ 80% ಸೆಲ್ಫ್ ರಿಲಯಬಿಲಿಟಿ ಬಂದದ್ದು ನಮ್ದು. ಇವ್ರ ಕಾಲದಾಗ 100% ಇಂಪೋರ್ಟ್ ಇತ್ತು. 100%. ಅವು ಬರ್ಫದಾಗ ಅಂದ್ರೆ ಹಿಮಪಾತ ಎಲ್ಲಿ ಆಗ್ತದೆ ಅಲ್ಲಿ ಹಾಕ್ಕೊಂಡು ಅಡ್ಡಾಡು ಬೂಟು ಸಹಿತ ಇಂಪೋರ್ಟ್ ಮಾಡ್ತಾಯಿದ್ರೆ. ಇವತ್ತು ನಾವು ಎಲ್ಲ ಮೇಕ್ ಇನ್ ಇಂಡಿಯಾದಾಗ ಮಾಡಿದ್ದೀವಿ. ಹಾಗಾಗಿ ಭಾರತ ಸರ್ಕಾರ ಸಾಲ ಮಾಡ್ಯದ. ಭಾರತ ಸರ್ಕಾರ ಏನು ಸಾಲ ಮಾಡ್ಯದ ಅದಕ್ಕೆ ಭಾರತ ಸರ್ಕಾರದ ವಿತ್ತೀಯ ಶಿಸ್ತಿನಲ್ಲಿದ್ದೀವಿ ನಾವು. ವಾಯ್ಟ್ ಅಂಡರ್ ದಿ ಫಿಸ್ಕಲ್ ಡಿಸಿಪ್ಲಿನ್. ಮತ್ತು ಯಾವುದೇ ಪ್ರಾಪರ್ ಆದಂಥ ಪ್ಲ್ಯಾನಿಂಗ್ ಇಲ್ಲದೆ ಮನಬಂದಂತೆ ಹಂಚಿ ನಾವು ಸಾಲ ಮಾಡಿಲ್ಲ. ಮತ್ತು ನಿಮಗೆಲ್ಲ ರಾಜ್ಯಕ್ಕೇನು ಸಾಲ ಕೊಟ್ಟಿವಿ ನಾವು. ಆ ಸಾಲ ಸಹಿತ ನಮ್ಮ ಕಡೆನ ಅದ. ಯಾಕಂದ್ರೆ ನಿಮಗೆ ಬಡ್ಡಿ ರಹಿತ ಸಾಲ ಕೊಟ್ಟಿವಿ ನಾವು. 50 ವರ್ಷ ತನಕ ಬಡ್ಡಿ ರಹಿತ ಸಾಲ ಕೊಟ್ಟಿವಿ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಸಿದ್ದರಾಮಯ್ಯ ಅವರೇ ಹೇಳಿದ ಪ್ರಕಾರ ಮುನ್ನ ಇಲೆಕ್ಷನ್ ನಿಲ್ಲೋದು ಗ್ಯಾರಂಟಿ ಇಲ್ಲ ಅಂತ ಭಾಳ ಸರ್ತೆ ಹೇಳ್ಯಾರ. ಸೊ ಕೊನೆಗೆ ಹೋಗೋ ಮುಂದೆ ಸತ್ಯ ಮಾತಾಡಿ ಸರಿಯಾದ ಮಾಹಿತಿಯನ್ನು ಕೊಟ್ಟು ಜನಕ್ಕೆ ಒಳ್ಳೆ ಮಾಡೋ ಕೆಲಸ ಮಾಡಿರಿ. ಈ ಬಜೆಟ್ ಹೆಂಗಾಗ್ಯದಂದ್ರೆ ಪಾಕಿಸ್ತಾನದಾಗ ಇವರು ಓದಿ ತಿಳಿದಿಲ್ಲ ಗೊತ್ತಿಲ್ಲ ನನಗೆ. ಅವರು ಓದಿದ್ದವ್ರು ಇವ್ರು ಕನ್ನಡದಾಗ ಓದ್ಯಾರ. ಪಾಕಿಸ್ತಾನದವ್ರಿಗೆ ತಿಳಿದ್ರೆ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿದ್ದು ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನಾಗ. ಸರ್ಕಾರಿ ಯೋಜನೆಗಳಲ್ಲಿ 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಯಾಕೆ? ನಮ್ಮ ದಲಿತ ಬಾಂಧವರಿಗೆ ಕೊಟ್ಟಿದ್ರು, ಓಕೆ ಕೊಡಬೇಕು, ಕೊಟ್ಟಿವಿ, ಕರೆಕ್ಟ್ ಅದ. ಉಳಿದವ್ರು ಕಸ್ಕೊಂಡು ಇವ್ರು ಕೊಡೋರಿಗೆ 2 ಕೋಟಿವರೆಗೆ ಅವ್ರಿಗೆ ಮೀಸಲಾತಿ. ಅಂದ್ರೆ ಉಳಿದವ್ರು ಏನು ಮಾಡ್ಬೇಕು? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್. ಮುಸ್ಲಿಂ ಇಮಾಮ್ ಮತ್ತು ಮೌಲ್ವಿಗಳ ಗೌರವಧನ 6,000ಕ್ಕೆ ಹೆಚ್ಚಳ. ಅದಕ್ಕೇನು ಮಾಡ್ಯಾರ? ಅದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಅದೇನೋ ಸತ್ವಿಕ್ ಹಣ ಸಸ್ತಿಕ್ ಹಣ ಜಾಸ್ತಿ ಮಾಡಿವೆ ಅಂತ ಹೇಳ್ಯಾರ. ಅದ ನಮ್ದು ದೇವಸ್ಥಾನದಿಂದ ಬರೋ ಆದಾಯದ ಇವ್ರಿಗೇನು ಕೊಡ್ತೀರಲ್ಲ ನೀವು, ಇದು ನಾವು ಕೊಡೋ ಟ್ಯಾಕ್ಸ್ನಿಂದ ಕೊಡ್ತೀರಿ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರೆ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು.
ಇಡೀ ದೇಶದೊಳಗೆ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರೋದು ಅತಿಯಾದ ತುಷ್ಟೀಕರಣ ಕಾರಣದಿಂದ ಇದನ್ನು ಮರಿಬಾರದು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರೆ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತಿ ಪಾಕಿಸ್ತಾನ ಇದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ? ಎಲ್ಲರಿಗೂ ಕೊಡ್ರಿ ಅಲ್ರಿ. ಅನೇಕ ಊರಿನೊಳಗೆ ಸ್ಮಶಾನಗಳಿಲ್ಲ. ನಮ್ಮ ಕ್ಷೇತ್ರದಾಗ ಅನೇಕ ಊರಿನ ಸ್ಮಶಾನ ಇಲ್ಲ, ಬರೆದ ಬರ್ತೀವಿ ನಾವು. ಆದ್ರೆ ಅವ್ರದಕ್ಕೆ 150 ಕೋಟಿ ರೂಪಾಯಿ ಅಂತ ವಕ್ಫ್ ಸಂಸ್ಥೆಗಳ ದುರಸ್ತಿ ಮತ್ತು ಖಬರಸ್ಥಾನಗಳಿಗೆ 150 ಕೋಟಿ ಗೋಡೆ ಮಾಡ್ತಾರಂತ. KIDB ಜಾಗದಾಗ ಅಂದರೆ ಇದ್ರಾಗ ಮಾಫಿಯಾ ಶುರು ಆಗ್ತವೆ. ಇನ್ನು 20% ಅಂದ್ರೆ ಮಾಡಲ್ಲ, ಇವ್ರು ತೊಗೊಂಡು ಬೇರೆದವ್ರು ಕೊಡೋದು. ಆಮೇಲೆ KIDB ಒಳಗೆ 20% ಎಲ್ಲಿದ್ರಿ? ಇದು ದೇಶದಾಗ ಯಾವ ರಾಜ್ಯದಾಗೂ ಇಲ್ಲ. ನಾನು ಎಲ್ಲ ರಾಜ್ಯಕ್ಕೆ ಹೋಗೀನಿ ದೇಶದ ಕಳೆದ 7 ವರ್ಷದಾಗಂತೂ ಎಲ್ಲ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿನಿ. ಎಲ್ಲಿಯೂ ಲ್ಯಾಂಡ್ ಅಲೋಕೇಶನ್ದಾಗ, ಇಂಡಸ್ಟ್ರಿ ಲ್ಯಾಂಡ್ ಅಲೋಕೇಶನ್ದೊಳಗೆ 20% ಮೀಸಲು ಎಲ್ಲೂ ಇಲ್ಲ. ಅಲ್ಪಸಂಖ್ಯಾತರ ಸಂಸ್ಕೃತಿ ಚಟುವಟಿಕೆಗಳಿಗೆ 50 ಲಕ್ಷ. ಬೇರೆದವ್ರ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಮಾಡೋರು ನೀವು? ಇಲ್ಲೇ ಯಾವ ಸಂಸ್ಕೃತಿ ಮಾಡೋರು? ಬ್ರದರ್ ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿನ ಇದು? ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿ ಥರ ಕೊಟ್ಟಿದ್ದೀರ? ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ IIT ಕಾಲೇಜು, ಈ IITಗೆ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ. ITI ಇದಕ್ಕೆ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ. ಯಾಕೆ SC ST OBC ಇದ್ದಲ್ಲಿ ಯಾಕೆ ಮಾಡೋದಿಲ್ಲ? ಆಮೇಲಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಮಾಫಿ, ಬಾಕಿಯವ್ರಿಗೆ ಯಾಕಿಲ್ಲ? ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 169 ಹಾಸ್ಟೆಲ್ ಧಾರವಾಡದಾಗ ಇವತ್ತಿಗೂ ಸಹಿತ. ಧಾರವಾಡ ಹುಬ್ಬಳ್ಳಿ ಒಳಗೆ, ಸ್ಪೆಷಲಿ ಧಾರವಾಡದಾಗ ಜಾಸ್ತಿ. ನಾವು ಕೇಂದ್ರದಿಂದ ಕೊಟ್ಟು ಈಗ ಒಂದಿಷ್ಟು ಕಟ್ಟಿಸ್ತಾ ಇದ್ದೀವಿ. ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವರು ಹಿಂದೆ ಇದಕ್ಕೆ ಸಂಬಂಧಿಸಿದ ಮಂತ್ರಿ ಇದ್ದಾಗ ಒಂದಿಷ್ಟು ದುಡ್ಡು ಕೊಟ್ಟರೆ ಅವು ಆಗ್ತಾಯಿದ್ದಾವೆ. ಧಾರವಾಡದಾಗ ಇಷ್ಟು ಡಿಮಾಂಡ್ ಅದ ಎಜುಕೇಷನ್ ಹಬ್. 12 ತಿಂಗಳ ಕಾಲವು ನಮ್ಮ ಆಫೀಸ್ಗೆ ಹಾಸ್ಟೆಲ್ಗೆ OBC ಹಾಸ್ಟೆಲು ಹಾಸ್ಟೆಲ್ ಅಂತ ಬರ್ತಾರೆ. ಇದ್ರೊಳಗೆ ಕೆಲವ್ರಿಗೆ ನಿಮಗೂ ಗೊತ್ತದ, ಯಾಕಂದ್ರೆ ನೀವು ಕೆಲವು ರೆಫರೆನ್ಸ್ ಕೊಟ್ಟಿರಿ ನಮಗೆ, ಹ್ಯಾಂಗಾರು ಮಾಡಿ ಕೊಡಿಸ್ಕೊಡ್ರಿ ಅಂತಂದ್ರೆ ಇನ್ ದಿ ಗುಡ್ ಇಂಟ್ರೆಸ್ಟ್ ಆಫ್ ದಟ್ ಸ್ಟೂಡೆಂಟ್ ಕೊಡಿಸ್ಕೊಡ್ರಿ, ಹಾಸ್ಟೆಲ್ ಸಿಗ್ತಾ ಇಲ್ಲ, ಬಡವ ಇದ್ದಾನಂತ ಹೇಳಿ. 15ರಿಂದ 18,000 ತನಕ ಅಪ್ಲಿಕೇಶನ್ ಬರ್ತಾವೆ. ಹಿಂದೆ MLA ಇದ್ರಿ ಅವ್ರಿಗೆ. ಆದ್ರೆ 169 ಹಾಸ್ಟೆಲು, ಅದು ಸಾಬರಿಗೆ. ಮದರ್ಸಾಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ. ಮದರ್ಸಾದಾಗ ಏನು ನಡೆದದು ಏನು ಗೊತ್ತಿಲ್ಲ ಇವ್ರಿಗೆ. ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಸರಿಯಾದಂಥ ಎಜುಕೇಷನ್ ಕೊಡಬೇಕು. ಉಳಿದ ಮಕ್ಕಳಿಗೆ ಸಿಗುವಂಥ ಎಜುಕೇಷನ್ ಮುಸಲ್ಮಾನ್ ಮಕ್ಕಳಿಗೂ ಸಿಗಬೇಕು. ನಮ್ಮ ಆಸೆ ಇರೋದು ಅವರು ಮುಖ್ಯವಾಹಿನಿಯೊಳಗೆ ಬಂದು ಅವರು ಇತರ ನಾಗರಿಕರಂತೆ ಸಾಮಾನ್ಯವಾಗಿ ಉಳಿದವ್ರು ಏನು ಇವತ್ತು ಭಾರತಕ್ಕೆ ಒಂದು ಬಹುದೊಡ್ಡ ಅವಕಾಶ ಜಾಗತಿಕ ಮಟ್ಟದಲ್ಲಿ ಅದ. ಅವರು ಇಂಜಿನಿಯರ್ ಆಗಬೇಕು, ಅವರು ಟೆಕ್ನೋಕ್ರಾಟ್ ಆಗಬೇಕು, ಮತ್ತೊಂದು ಆಗಬೇಕು ಅಂತಂದ್ರೆ ಅಲ್ಲಿ ಮದರ್ಸಾದಾಗ ಅವ್ರನ್ನ ಅಲ್ಲೇ ಕೊಡಿಸೋರು ನೀವು. ಅವ್ರನ್ನ ಅದೇ ರೀತಿ ಮೌಲ್ಯಗಳನ್ನು ತಯಾರು ಮಾಡಲಿಕ್ಕೆ. ಹಾಗಾಗಿ ಇದು ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ, ಮುಸಲ್ಮಾನರಿಗಾಗಿ ಇರುವಂಥ ಬಜೆಟ್ ಇದು. ಮುಸಲ್ಮಾನರಿಗೋಸ್ಕರ, ಮುಸಲ್ಮಾನರಿಂದ ಆಗಿರುವಂಥ ಬಜೆಟ್ ಇದು. ಮತ್ತು ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರೆ? ಒಬ್ಬರದ ವಿಕಾಸ ಅವರಿಗೆ. ಸಾಬ್ರ ವಿಕಾಸ ಅಷ್ಟ, ಬೇರೆದವ್ರ ವಿಕಾಸ ಬೇಡ. ನಾವು ಸಾಬ್ರ ವಿಕಾಸ ಮಾಡ್ಬೇಡ. ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ರಿ ನೀವು? ಅವ್ರದ್ದು ಕಾಂಟ್ರಾಕ್ಟ್ ಕಸ್ಕೊಳ್ಳೋದು, ಅವ್ರಿಗೆ ಹಾಸ್ಟೆಲ್ ಇಲ್ಲ,
ಅವ್ರಿಗೆ 20% ಈಗ ಕೆ ಐ ಡಿ ಬಿ ಒಳಗೆ ನಾವು ಇಂಡಸ್ಟ್ರಿ ನಡೆಸ್ತೀವಿ ರೀ, ಕೆ ಐ ಡಿ ಬಿ ಒಳಗೆ ಜಾಗ ಸಿಗೋದಿಲ್ಲ. ನಮ್ಮದು ಎಲ್ಲ ಎಕ್ಸ್ಪಾನ್ಷನ್ ನಾವು ಪ್ರೈವೇಟ್ದಾಗ ತೊಗೊಂಡು ಏನೇ ಮಾಡಿಸೋ ಪರಿಸ್ಥಿತಿ. ಆದರೆ ಇವ್ರಿಗೆ 20%. ಹೀಗಾಗಿ ಇದೊಂದು ಹಲಾಲ್ ಬಜೆಟ್ ಇದೆ. ಮತ್ತು ಸಾಲ ಎಷ್ಟು ಮಾಡ್ಯಾರ ಈ ಸರ್ತೆ? 1,16,000 ಕೋಟಿ ರೂಪಾಯಿ ಟೋಟಲ್. ಇಲ್ಲಿ ತನಕ ಸಾಲ 8 ಲಕ್ಷ ಕೋಟಿ ರೂಪಾಯಿ ಆಯ್ತು. ಎದಕ್ಕೆ ಸಾಲ ಮಾಡ್ಯಾರ? ಇವೆಲ್ಲ ಮಾಡಲಿಕ್ಕೆ 169 ಅವರಿಗೆ ಹಾಸ್ಟೆಲ್ಲು, 20% ಅವ್ರಿಗೆ ರಿಸರ್ವೇಷನ್ನು. ಮೊನ್ನೆ ಯಾವುದಕ್ಕೋ ಒಂದು ನಾವು ಕೆ ಐ ಡಿ ಬಿಗೆ ಇಲ್ಲ, ಈಗೇನು ನಮ್ದು ಇಲ್ಲಿ ಕ್ಲಸ್ಟರ್ ನಡೆದಲ್ಲ, ಅದು ಆ ಕ್ಲಸ್ಟರ್ಗೆಲ್ಲ ರೇಟ್ ಜಾಸ್ತಿ ಮಾಡ್ಯಾರ ಕೆ ಐ ಡಿ ಬಿ ಅವರು. ಯಾಕಂತ ಕೇಳಿದ್ರೆ ಕಾಸ್ಟ್ ಜಾಸ್ತಿ ಆಗಿದೆ. ಇವ್ರಿಗೆ 20% ಜಾಸ್ತಿ ಕೊಟ್ರೆ ಇಲ್ಲದ ಇದ್ರಾಗ ಎಲ್ಲಿ ಕಾಸ್ಟ್ ಜಾಸ್ತಿ ಬರ್ತದೆ? ಟೈರ್ 2 ಸಿಟಿ ಒಳಗೆ ಇಂಡಸ್ಟ್ರಿಗಳು ಬೆಳೀಲಿ ಇದ್ರ ಕಾರಣ ರೇಟ್ ಎಷ್ಟೋ ಆಫರ್ಗಳು ಬಂದಿದ್ದು ಇವತ್ತು ನಿಲ್ತಾ ಇರೋದಕ್ಕೆ ಕಾರಣ ಇವರು ಕೆ ಐ ಡಿ ಬಿ ರೇಟು ಎಲ್ಲ ರೀತಿಯ ರೇಟ್ಗಳನ್ನು ಜಾಸ್ತಿ ಮಾಡಿರುವಂಥದ್ದು. ಹೀಗಾಗಿ ಇವತ್ತು ಪ್ರತಿ ವ್ಯಕ್ತಿಯ ಮೇಲೆ ಸರಿಸುಮಾರು 1 ಲಕ್ಷ ರೂಪಾಯಿ ಸಾಲ ಆಗ್ತದೆ. ರಾಜ್ಯದ ಪ್ರತಿ ವ್ಯಕ್ತಿಯ ಮೇಲೆ 1 ಲಕ್ಷ ರೂಪಾಯಿ ಸಾಲ ಆಗ್ತದೆ. ಮತ್ತು ಜಿ ಡಿ ಪಿ 23%ಕ್ಕಿಂತ ಜಾಸ್ತಿ ಕ್ರಾಸ್ ಆಗಿದೆ ಆಲ್ರೆಡಿ ಸಾಲ ಇವರು. ಮತ್ತು ಇವರು ಬಾರಿ ಏನು ಮಾತಾಡ್ತಾರೆ? ನಮ್ಮ ಕೇಂದ್ರದಿಂದ ನ್ಯಾಯ ಹಣಕಾಸು ಆಯೋಗಗಳು ನಾವು ಬಂದ ಮೇಲೆ ಆಗಿಲ್ಲ, ನೆಹರು ಕಾಲದಿಂದ ಅದ. ನೀವು ಕೇಂದ್ರ ಹಣಕಾಸು ಆಯೋಗನ ಸರಿಯಾಗಿ ಮಂಡಿಸಿಲ್ಲ ನೀವು. ಅಷ್ಟಾಗಿಯೂ ಸಹಿತ ಓವರಾಲ್ ನಾನು ಹಿಂದೆ ನಿಮಗೆ ಫಿಗರ್ಸ್ ಕೊಟ್ಟಿದ್ದೇನೆ. 2004ರಿಂದ 2014 ತನಕ ಗ್ರಾಂಟಿನೇಡ್ 60,000 ಕೋಟಿ ಇತ್ತು. 2014ರಿಂದ 2024 ತನಕ 2,36,000 ಕೋಟಿ ಆಗಿದೆ. ತೆರಿಗೆ ಹಂಚಿಕೆ ಒಳಗೆ 2004ರಿಂದ 2014 81,000 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್. 2014ರಿಂದ 2024 2.85 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಗ್ರಾಂಟಿನೇಡು 290% ಜಾಸ್ತಿ ಆಗಿದೆ. ಆನಂತರ ಟ್ಯಾಕ್ಸ್ ಡೆವಲ್ಯೂಷನ್ದಾಗ 262% ಜಾಸ್ತಿ ಆಗಿದೆ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಜೊತೆಗೆ ವಿತ್ತೀಯ ಶಿಸ್ತನ್ನು ಕಾಪಾಡ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ತನಕ ಸಿದ್ದರಾಮಯ್ಯನವ್ರು ಉತ್ತರ ಕೊಟ್ಟಿಲ್ಲ. ನಾ ಹೇಳಿದ್ದು, ನೀವು ಹೇಳಿದ್ರ ನಾವು ಗ್ಯಾರಂಟಿ ಯೋಜನೆಯನ್ನು ಮಾಡ್ಬೇಕಂದ್ರೆ ನಾವು SC TSP ಗಿಟ್ಟ ದುಡ್ಡು ವಾಪಸ್ ತಕ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಅದು ಒಟ್ಟು SC ST ಜನಾಂಗಕ್ಕೆ ನೀವೇನು ದುಡ್ಡು ಕೊಟ್ಟಿರಿ ಕಳೆದ 2 ವರ್ಷದೊಳಗೆ, ಗೃಹಲಕ್ಷ್ಮಿ ಮತ್ತೊಂದು ಮುಗಿದಂದ್ರೊಳಗೆ, ಅದ್ರೊಳಗೆ SC ST ಇದ್ದಾರೆ ಸಪ್ರೇಟ್ ಇದೆಯಾ ನಿಮ್ಮ ಹತ್ರ? ಮತ್ತು SCP TSP ಇರೋದು ಅದಕ್ಕೆ ಆ ಊರಾಗ ರಸ್ತೆ ಮಾಡಲಿ, ಆ ಓಣಿಯೊಳಗೆ ರಸ್ತೆ ಮಾಡಲಿಕ್ಕೆ SC ST ಸಮುದಾಯದಲ್ಲಿ ಅಭಿವೃದ್ಧಿ ವಾಸ ಮಾಡುವಂಥ ಜನ ವಾಸ ಮಾಡುವಂಥದ್ದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅದನ್ನು ತೊಗೊಂಡೋಗಿ ಇವ್ರಿಗೆ ಕೊಡ್ತೀವಿ. ಇದ್ರೊಳಗೆ ಯಾರಿಗೆ ಎಷ್ಟು ಕೊಟ್ಟಿರಿ ಎಲ್ಲ ತೊಗೊಂಡು ಎಕ್ಸ್ಚಕರ್ಗೆ ಹಾಕ್ಕೊಂಡು ಒಟ್ಟು ಮಾಡ್ತೀರಿ ನೀವು ಹೇಳಬೇಕಾಗಿತ್ತು. ನಿಮ್ಮದು SCP TSP ಬಂದ್ ಮಾಡಿ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿರಿ. ನಾಚಿಕೆ ಬರೋದಿಲ್ಲ ಸಿದ್ದರಾಮಯ್ಯನವರು? ಎಷ್ಟು ಸುಳ್ಳು ಹೇಳ್ತೀರಿ ನೀವು, ನಿಮ್ಮ ಮಂತ್ರಿಗಳು? ಇದರ ಜೊತೆಗೆ ಹಾಲಿನ
ಪ್ರೋತ್ಸಾಹಧನ ಬಂದ್ ಮಾಡ್ಯಾರ, ಹಾಲಿನ ದರ ಜಾಸ್ತಿ ಮಾಡ್ಯಾರ. ಮತ್ತು ಭಾಷಣದಾಗ ಏನು ಹೇಳ್ಯಾರ, ಇನ್ನೊಂದು ಹೇಳ್ಯಾರ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ವಿದೇಶಿ ಶಿಕ್ಷಣಕ್ಕೆ ನೀಡುತ್ತಿದ್ದ ಸಹಾಯಧನ 30 ಲಕ್ಷದಿಂದ 50 ಲಕ್ಷಕ್ಕೆ. ಏನು ಅನ್ಯಾಯ ಇದಂತ ನಾ ಹೇಳೋದು. ಬೇರೆದವ್ರು ಹೋಗ್ಬಾರ್ದ? ಬೇರೆದವರು ಬಡವರಿಲ್ಲ? ನಿನ್ನೆನೂ ನಾ ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ. ಯಾರೋ ಪತ್ರಕರ್ತರು ಪ್ರಶ್ನೆ ಮಾಡಕ್ಕೆ ಹೋದ್ರೆ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ, ಜೋರು ಮಾಡ್ತಾರೆ. ಮತ್ತು ಕೊನೆಗೆ ಹೇಳೋದು, ಬಜೆಟ್ ಭಾಷಣ ಸಾವಿತ್ರಿಬಾಯಿ ಫುಲೆ ಅವರ ಜಾತಿ ವ್ಯವಸ್ಥೆ ಸಂಕೋಲೆಯನ್ನು ಮುರಿದು ಶಿಕ್ಷಣ ಪಡೆದುಕೋ ಎಂಬ ಜಾತಿ ರಹಿತ ಶಿಕ್ಷಣದ ಮಹತ್ವ ನೀಡೋಗಳನ್ನು ಆ ಸಾಲುಗಳನ್ನು ಹೇಳಿದರು. ಜಾತಿ ವ್ಯವಸ್ಥೆ ಸಂಕೋಲೆಯನ್ನು ಮುರಿದು ಶಿಕ್ಷಣ ಪಡೆದುಕೋ ಮಾಡಿದ್ದೇನೋ ಕೇವಲ ಮುಸಲ್ಮಾನರು. ಅದಾಗಬಾರ್ದು. ನಡು ಅಲ್ಲೇ ಸ್ವಲ್ಪ OBC SC ST ತಂದಾರ ಹೊರತಾಗಿ ಅವ್ರಿಗೇನೂ ಸಿಕ್ಕಿಲ್ಲ. ವೃತ್ತಿ ತೆರಿಗೆ ಜಾಸ್ತಿ ಮಾಡ್ಯಾರ. ಆನಂತರ ನಮ್ಮ ಇಲಾಖೆಯಿಂದ ದುಡ್ಡು ಕೊಡ್ತೀವಿ ಅಂತ ಹೇಳಿದ ಮೇಲೆ ಈಗ ಆರ್ಡರ್ ಪ್ಲೇಸ್ ಮಾಡ್ಯಾರ. ಈಗ ಮೊನ್ನೆ ಮುನಿಯಪ್ಪನವ್ರು, ಅದು ನಾವು ನಿಮ್ಮ ಮುಂದೆ ಬೈದು ಆದಮೇಲೆ ನೀವು ಅದನ್ನು ಭಾಳಷ್ಟು ಡಿಸ್ಕಷನ್ ಮಾಡಿ ಮಾಧ್ಯಮದವ್ರಿಗೆ ಭಾಳ ಧನ್ಯವಾದ ಹೇಳಬೇಕು. ನಾವೇನು ಅವ್ರಿಗೆ ಬೈದ್ವಿ, ನಾವು ದುಡ್ಡು ನಾವು ಕೊಡ್ತೀವಿ ಅಂದ್ರೆ ತೊಗೊಳ್ತಾ ಇಲ್ಲಕ್ಕಂತ. ಲಾಸ್ಟ್ ಟೈಮ್ ಹೇಳಿದ್ದಂತೂ ನೀವು ಪ್ಯಾನಲ್ ಡಿಸ್ಕಷನ್ ಮಾಡಿದ್ರಿ, ಅದರ ಪರಿಣಾಮ ಇವತ್ತವ್ರು ಅಕ್ಕಿ ಕೊಡ್ಲಿಕ್ಕೆ ಒಪ್ಪಿಕೊಂಡ್ರು. ಕರ್ನಾಟಕದಲ್ಲಿ, ಅದರಲ್ಲಿಯೂ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಾಗ ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಕಲಬುರಗಿ ಇದನ್ನು ಮರ್ತ ಹೋಗ್ಯಾರ ಸಿದ್ದರಾಮಯ್ಯನವರು. ಬೆಂಗಳೂರು ಮೈಸೂರು ಕೊಟ್ಟದ್ದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ನಮಗೆ ಕೊಟ್ಟಿಲ್ಲ ನೀವು. ಇಡೀ ಇದ್ರಾಗ ಒಂದು 100 ಸರ್ತೆ ಮುಸ್ಲಿಂ ಶಬ್ದವ. ಅಲ್ಪಸಂಖ್ಯಾತರು ಮುಸ್ಲಿಮರು ಕೇಸ್ ಹಿಂಪಡ್ಕೊಂಡದ್ದು ಘನಘೋರವಾದಂಥ ಅನ್ಯಾಯ. ರೆವಿನ್ಯೂ ಡೆಫಿಸಿಟ್ ಎಷ್ಟದೆ? ರೆವಿನ್ಯೂ ಡೆಫಿಸಿಟ್ 2750 ಕೋಟಿ ರೂಪಾಯಿ ರೆವಿನ್ಯೂ ಡೆಫಿಸಿಟ್. ಟೋಟಲ್ 10,000 ಕೋಟಿ ಆಗಿದೆ. ಅದು ಯಾವಾಗಲೂ ರೆವಿನ್ಯೂ ಡೆಫಿಸಿಟ್ ಇರುವುದಿಲ್ಲ. ಆನಂತರ ಫಿಸಿಕಲ್ ಡೆಫಿಸಿಟ್ 19,762 ಕೋಟಿ ರೂಪಾಯಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ 3,11,000 ಕೋಟಿ ರೂಪಾಯಿ. ಕೆಪೆಕ್ಸ್ ಅಂದ್ರೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ರಸ್ತೆ ಇವು ಮತ್ತೊಂದು ಮುಗಿದೊಂದು, ಅದಕ್ಕೆಲ್ಲ ಇರೋದು 71,000 ಕೋಟಿ. ಏನು ಬಜೆಟ್ ಅಂತಾರೆ ಇದಕ್ಕೆ ಸಿದ್ದರಾಮಯ್ಯನವರೇ? 16,000 ಬಜೆಟ್ ಮಂಡಿಸಿದ್ದೇನೆ. 16,000 ಮಂಡಿಸಿದ್ದೊಂದ ಸಾಧನೆ ಆಗಬಾರ್ದು. ನಿಮ್ಮ ಅನುಭವದ ಪರಿಪಕ್ವತೆ ಅದರೊಳಗೆ ಕಾಣಬೇಕು. ದೇಶ ರಾಜ್ಯವನ್ನು ಹಾಳು ಮಾಡಿಟ್ಟು ಜಾತಿಗಳಲ್ಲಿ ಮುಸಲ್ಮಾನ್, ಹಿಂದೂ, ಕ್ರಿಶ್ಚಿಯನ್ದಲ್ಲಿ ಒಡೆಯುವ ಕೆಲಸವನ್ನು ಮಾಡಬಾರ್ದು. ನೇರವಾಗಿ ಒಡೆದು ವೋಟ್ ಬ್ಯಾಂಕ್ ಭದ್ರಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ದಿಕ್ಕು ದೆಸೆ ಇರಲಾರದೆ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟು ಕೂಡ ಇವರು ದೊಡ್ಡ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ಮೀಟ್ ಮಾಡ್ತಾರೆ. ನಾವು ಎಲ್ಲ ರೀತಿಯ ಸಹಕಾರ ಕೊಟ್ಟಿವಿ ಅದಕ್ಕೆ. ಆದರೆ ಈ ರೀತಿ ನೋಡಿಕೊಂಡ್ರೆ ಇನ್ವೆಸ್ಟ್ ಕರ್ನಾಟಕ ಆಗಲ್ಲ. ಅದಕ್ಕೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಸರ್, ಒಂದು ಮಾತು ಹೇಳಿದೆ, ಅಂದರೆ ಇದು ಹೋಗ್ಬೇಕಾದ್ರೂ ಅಟ್ಲೀಸ್ಟ್ ಒಳ್ಳೆ ಬಜೆಟ್ ಮಾಡಿ ಒಳ್ಳೆ ಸತ್ಯ ಹೇಳ್ಬೇಕಾದ್ರೆ, ಅಂದರೆ ಈಗ ಲಾಸ್ಟ್ ಬಜೆಟ್ ಹೆಂಗೆ ಸಿದ್ದರಾಮಯ್ಯ ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದ್ದು ನಂದು ಇದು ಲಾಸ್ಟ್ ಬಜೆಟ್, ಇದು ಲಾಸ್ಟ್ ಟರ್ಮ್ ಅಂತ. ಸಿದ್ದರಾಮಯ್ಯನವರು ಭಾಳ ಸತ್ಯ ಹೇಳ್ಯಾರ ಇಲೆಕ್ಷನ್ ನಿಂತಾಗ. ನಾ ಇನ್ನು ಮುಂದೆ ಇಲೆಕ್ಷನ್ ನಿಲ್ಲಲ್ಲ. ಮೊನ್ನೆನೂ ಎಲ್ಲೋ ಹೇಳಿದ್ದಾರೆ. ಅದನ್ನು ಹೇಳಿದ್ದೆ. ಅವರು ಒಳ್ಳೆಯ ಆರೋಗ್ಯ, ನಾನು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಸುದೀರ್ಘ ಅವಧಿಯವರೆಗೆ ಅವರು ಇದ್ದು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರು ಹೇಳಿದ್ದು ಇದು ನಾನು ಮುಂದೆ ಇಲೆಕ್ಷನ್ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ. ಮತ್ತು ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ 28ರ ನಂತರ. ಅವರ ಅನೇಕ MLAಗಳ ಸ್ಟೇಟ್ಮೆಂಟ್ ಅದು. 28ಕ್ಕಿಂತ ಮೊದಲನ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾವು ಹೇಳಿದ್ದಲ್ಲ, ನಮ್ದು ಅದ್ರ ಬಗ್ಗೆ ನಮ್ದು ಲೇನಾದೇನೇ ಇಲ್ಲ. ಹಿಂದಿ ಭಾಷೆಯೊಳಗೆ ಹೇಳೋದಾದ್ರೆ ನಮಗೇನು ಸಂಬಂಧ ಇಲ್ಲ ಅದು. ಆದ್ರೆ ಅವ್ರದ್ರೊಳಗೆ ನೋಡೋದು ಚೆಲುವನ್ ನಾರಾಯಣ ಸ್ವಾಮಿ ಹೇಳ್ತಾರೆ, ಏನು SC STಗಳಿಗೆ ಅಂದ್ರೆ ಆ ಹಣನ ವರ್ಗಾವಣೆ ಮಾಡಿದ್ದಕ್ಕಾಗಿನೇ ಅವ್ರಿಗೆ ಕಾಲು ಇದಾಗಿದೆ ಅನ್ನೋ ಒಂದು ಈ ಥರದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕಾಲು ಇದಾಗಿದೆ ಅಲ್ಲ, ಹಾಂ ಕೊಡ್ತಾ ಇದಾರಲ್ಲ, ಅದಕ್ಕೆ SC ST ಅದು ಶಾಪ ಅಂತ, ದಲಿತರ ಶಾಪ ಅಂತ ಹಂಗೆ ಹೇಳಿದಾರೆ. ಹೌದು, ವ್ಯಂಗ್ಯ ಮಾಡಿದ್ದಾರೆ ಸರ್. ಹೆಂಗೆ ಒಂದು ಅದು ಆ ರೀತಿ ಹೇಳಿದ್ರೆ ಆ ರೀತಿ, ಯಾಕಂದ್ರೆ ಆರೋಗ್ಯ ಯಾರಿಗೆ ಬೇಕಾದರೂ ಕೇಳ್ಬೋದು, ಆ ರೀತಿ ಹೇಳಿದ್ದೆ ನಾನು ಒಪ್ಪೋದಿಲ್ಲ. ಈಗ ಮನಮೋಹನ್ ಸಿಂಗ್ ಅವ್ರ ಹೆಸರನ್ನು ಹೇಳ್ತಿದ್ದಾರೆ ಇದು ಇಡೀ ದೇಶಕ್ಕೆ ಮಾದರಿಯಾದಂಥ ಬಜೆಟು ಅಂತ ಡಿ ಕೆ ಶಿವಕುಮಾರ್. ಬಿಜೆಪಿ ಅವರು ದೀನ್ ದಯಾಳ್ ಅವ್ರ ಹೆಸರಿಟ್ಟಿದ್ದಾರೆ, ನಾವ್ಯಾಕೆ ಮನಮೋಹನ್ ಸಿಂಗ್ ಹೆಸರು ಇಡಬಾರ್ದು ಅಂತ. ನಾವು ಮನಮೋಹನ್ ಸಿಂಗ್ ಇಟ್ಟಿದ್ದಕ್ಕೆ BJP ಅವರು ಯಾರು ವಿರೋಧ ಮಾಡ್ಯಾರನ್ನ? ಇಲ್ಲ, ಜನ ವಿರೋಧ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕರ್ನಾಟಕದಲ್ಲಿ ಮನಮೋಹನ್ ಸಿಂಗ್ ಹಾಕಿ ಹಲವಾರು ನಾಯಕರು ಇದ್ದಾರೆ, ಅವ್ರ ಹೆಸರನ್ನ ಬೆಂಗಳೂರಿಗೆ ಹಾಕಿದ್ದಾರೆ. ಜನ ಏನು ನೋಡ್ರಿ, ನಾವು BJP ಅವರು ನನ್ನ ಪ್ರಕಾರವಾಗಿ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಟೀಕೆಯನ್ನು ಮಾಡಿದ್ದೀವಿ ಹಿಂದೆ, ಅವ್ರು ಪ್ರಧಾನಮಂತ್ರಿ. ಯಾಕಂದ್ರೆ ಅವ್ರಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ಮಾತನಾಡುವಂಥ ಸ್ವಾತಂತ್ರ್ಯ ಇಲ್ಲ. ಪಬ್ಲಿಕ್ಕಾಗಿ ಹಿಂಗೆ ಮೀಡಿಯಾ ಇದ್ದಾಗ ಅಧ್ಯಾದೇಶವನ್ನು ಹರಿದು ಹಾಕಿದ್ದು ನೋಡಿದ್ವಿ. ಅಧ್ಯಾದೇಶ ಅಂದ್ರೆ ಏನು, ಆರ್ಡಿನೆನ್ಸ್ ಅಂದ್ರೆ ಏನು, ಸುಗ್ರೀವಾಜ್ಞೆ ಅಂತ ಕರೀತಾರೆ. ಕ್ಯಾಬಿನೆಟ್ ಡಿಸಿಷನ್. ಕ್ಯಾಬಿನೆಟ್ದಾಗ ಯಾರಿದ್ರು? ಸ್ವತಃ ಮನಮೋಹನ್ ಸಿಂಗ್ ಅಧ್ಯಕ್ಷತೆ, ಶರದ್ ಪವಾರು, ಪ್ರಣವ್ ಮುಖರ್ಜಿ, ಪಿ ಚಿದಂಬರಮ್ಮು, ಈ ಥರದ ಘಟಾನುಘಟಿಗಳಿದ್ದಂಥ ಕ್ಯಾಬಿನೆಟ್ದ ಡಿಸಿಷನನ್ನು ಹರಿದು ಹಾಕಿ ಅವ್ರಿಗೆ ಅಪಮಾನ ಮಾಡಿದ್ರು. ಹೀಗಾಗಿ ಅವ್ರಿಗೆ ಅಧಿಕಾರ ಇಲ್ಲ, ಅವ್ರು ಏನು ಮಾಡಿಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ವಿ ನಾವು. ಅದರ್ವೈಸ್ ಅಕಾಡೆಮಿಕ್ಲಿ ಅವ್ರ ಬಗ್ಗೆ, ಅವ್ರು ಪ್ರಧಾನಮಂತ್ರಿ ಇದ್ದಾಗ ಅವರ ಅಕಾಡೆಮಿಕ್ಸ್ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದೆ. ಹಾಗಾಗಿ ನನ್ನ ಪ್ರಕಾರ ಮನಮೋಹನ್ ಸಿಂಗ್ ಅವ್ರ ಹೆಸರಿಟ್ಟಿದ್ದಕ್ಕೆ ನಂದೇನು ವೈಯಕ್ತಿಕವಾಗಿ ಅಥವಾ ನಮ್ಮ ಪಾರ್ಟಿಯಿಂದ ನಂದೇನು ವಿರೋಧ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅದನ್ನು ನಾನು ಸೋಷಿಯಲ್ ಮೀಡಿಯಾ ಏನು ಟೀಕೆಗಳು ಬಂದಾವ ನಾನು ಗಮನಿಸಿಲ್ಲ. ಬಟ್ ಮನಮೋಹನ್ ಸಿಂಗ್ ಒಬ್ಬ ದೇಶದ 10 ವರ್ಷಗಳ ಕಾಲ ಅಫ್ಕೋರ್ಸ್ ಕಾಂಗ್ರೆಸ್ ಪಾರ್ಟಿ ಭಾಳ ಕಿರುಕುಳ ಕೊಡ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ, ಇವ್ರ ಕಂಪ್ನಿ ಏನಿತ್ತು, ಇವ್ರ ಪಟಾಲಂ ಏನಿತ್ತು, ಈ ಪಟಾಲಂ ಸಿಕ್ಕಾಪಟ್ಟೆ ಅವ್ರಿಗೆ ತೊಂದರೆ ಕೊಟ್ಟರು. ಹಾಗಾಗಿ ಹಿ ಕುಡ್ ನಾಟ್ ಏಬಲ್ ಟು ಪರ್ಫಾರ್ಮ್. ಪೊಲಿಟಿಕಲ್ ಪವರ್ ಸೆಂಟರ್ ಬೇರೆ ಇತ್ತು. ಇವರು ಸಹಿ ಮಾಡಿದ ಮೇಲೆ ಫೈಲು ಇವ್ರು ಸಹಿ ಮಾಡೋಕ್ಕಿಂತ ಮೊದಲು ಅದು ವೆಟ್ಟಾಗಿ ಬರ್ಬೇಕಾಗಿತ್ತು. ಅದು ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಈ ಸ್ಥಿತಿ ಇತ್ತು. ಹೀಗಾಗಿ ಹಿ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್. ದಟ್ ಈಸ್ ಡಿಫ್ರೆಂಟ್ ಇನ್ ದೋಸ್ 10 years. ಆದರೆ ಅದರ್ವೈಸ್ ಅವರೊಬ್ಬ ಸ್ಕಾಲರ್. ಹೀಗಾಗಿ ಒಬ್ಬ ಸ್ಕಾಲರ್ ಹೆಸರು ಒಂದು ಯೂನಿವರ್ಸಿಟಿಗೆ ಇಡ್ಲಿಕ್ಕೆ ನಂದೇನು ವಿರೋಧಿಲ್ಲ. ಸರ್, ಮೂಡಾ ಪ್ರಕರಣದಲ್ಲಿ ಇಡೀ ಇದನ್ನು ಹೈಕೋರ್ಟ್ ರದ್ದು ಮಾಡಿದೆ. ನೋಡೋಣ, ಇಡಿ ಪ್ರಕರಣವನ್ನು ಹೈಕೋರ್ಟ್ ರದ್ದು ಮಾಡಿದೆ ಅನ್ನೋದು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಮುಂದೆ ಇಡಿ ಅವ್ರು ಏನು ತೀರ್ಮಾನ ತಗೋತಾರೆ. ಬಟ್ ದಟ್ ಡಸಂಟ್ ಮೀನ್ ದ್ಯಾಟ್ ಇದೇ ಬೆಂಚನ ಹೇಳಿತ್ತು ಇದರಲ್ಲಿ ಭಾಳ ದೊಡ್ಡ ಲೋಪ ಆಗಿದೆ ಅಂತ. ಅದರ ಲೋಕಾಯುಕ್ತರಿಂದ ಅವರು ಕ್ಲೀನ್ ಚಿಟ್ ತೆಗೆದುಕೊಂಡು ಭಾಳ ಮಾತಾಡ್ತಾ ಇದ್ದಾರೆ. ವಾಟ್ ಇಡಿ ಆ್ಯಂಡ್ ಅದರ ಸಂಬಂಧಿಸಿದ ದೂರದಾರ ಏನು ಮಾಡ್ತಾರೆ ನೋಡಿ. ಹಣಕಾಸಿನ ವ್ಯವಹಾರಗಳು ಇಲ್ಲಿ ನಡೆದಿಲ್ಲ ಅನ್ನೋ ಕಾರಣಕ್ಕಾಗಿ ಹೈಕೋರ್ಟ್ ಈಗ ಆ ರೀತಿ ಹೇಳಿದೆ. ಬಟ್ ಇಡಿ ಕಡೆ ಸಾಕ್ಷಿ ಇರಲಾರ್ದೆ ಇಡಿ ಏನೂ ಮಾಡಲ್ಲ. ಮುಂದಿನ ಹೆಜ್ಜೆ ಇಡಿ ಅವ್ರು ಏನು ಇಡ್ತಾರೆ ನೋಡೋಣ. ನನಗೆ ಅದ್ರ ಬಗ್ಗೆ ಈಗ ಸದ್ಯ ನನಗೆ ಐ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಷನ್. ಯಾಕಂದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ನಾನು ಮೀಡಿಯಾದಲ್ಲಿ ಓದಿದ್ದೆ.